ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಕ್ಷರೈಃ ಸುವಾಕ್ಯೈಃ ಪಶ್ಯೋದ್ಭವಾದಿಗಣಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮ ತ್ವಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ಮಪಿ ಚಾಹಮೇವ. ಓಂ ಓಂ ಅಥಾತೋ ಜಿಜ್ಞಾಸ ಓಂ. ಏನೇನಾಯ್ತು ಈಗ? ಸಮಯ ಪಾದ ಬ್ರಹ್ಮಸೂತ್ರದ 2ನೇ ಅಧ್ಯಾಯದಲ್ಲಿ 2ನೇ ಪಾದ 2 ಸಮಯ ಪಾದ. ಎಲ್ಲ ಬೇರೆ ಮತಗಳನ್ನೆಲ್ಲ ವಿಮರ್ಶೆ ಮಾಡಿ ಆ ಯಾವ ಮತಗಳಿಗೂ ಕೂಡ ಸಮಂಜಸತ್ವ ಇಲ್ಲದ್ರಿಂದಾಗಿನೇ ಅವುಗಳ ವಿರೋಧ ಎಂಬುದನ್ನು ನಾವು ಒಪ್ಪೋದಿಲ್ಲ. ಅಷ್ಟಾದ ಮೇಲೆ ಸಮಯದಲ್ಲಿ ಇನ್ನೂ ನೋಡ್ಕೊಂಡಿದೆ. ಇವಿಷ್ಟು ಕೂಡ ಏನು ಸಾಂಖ್ಯ ನೈಯಾಯಿಕರು ಇತ್ಯಾದಿಗಳು. ಇನ್ನು ಪಾಶುಪತರು ಶಾಕ್ತರು ಮೊದಲಾದವರೆಲ್ಲ ಇದ್ದಾರೆ. ಆ ಮತ ವಿಮರ್ಶೆಗಳು ಮಾಡಬೇಕು, ಅದನ್ನು ಮಾಡ್ತಾ ಇದ್ದಾರೆ. ಪಶುಪತ್ಯಧಿಕರಣ, ಪತ್ಯುರಧಿಕರಣ ಅಂತ ಇದಕ್ಕೆ ಹೆಸರು. ಇದರಲ್ಲಿ ಮುಖ್ಯವಾಗಿ ಬಂದಿರೋ ವಿಚಾರ ಏನು ಅಂದರೆ, ಪಶುಪತಿ ರುದ್ರದೇವರು, ಪಾಶುಪತ ರುದ್ರದೇವರನ್ನೇ ಸರ್ವೋತ್ತಮರು ಅಂತ ಹೇಳಿ ಆರಾಧನೆ ಮಾಡ್ತಾರೆ. ಅದು ವಿಮರ್ಶೆ ಮಾಡಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಪತ್ಯು ಅಸಾಮಂಜಸ್ಯ ಸೂತ್ರ. ಗುಣಪೂರ್ಣ ದೋಷ ದೂರನಾಗಿದ್ದರೆ ಮಾತ್ರ ಬ್ರಹ್ಮನಾಗಲಿಕ್ಕೆ ಸಾಧ್ಯ. ಇದರಲ್ಲಿ ಗುಣಪೂರ್ಣತ್ವ ಇಲ್ಲ, ದೋಷ ದೂರತ್ವನೂ ಇಲ್ಲ. ಆದ್ರಿಂದಾಗಿ ಇವರೇನಲ್ಲ, ಅಸಾಮಂಜಸ್ಯ, ಸಮಂಜಸವಾಗಿರುವಿಕೆ, ಸಮಂಜಸವಾಗಿಲ್ಲದಿರುವಿಕೆ. ಸಮಂಜಸ ಗುಣಪೂರ್ಣತ್ವ ಇಲ್ಲದೆ ಇರೋದು ಒಂದು ಅಸಾಮಂಜಸ್ಯ, ದೋಷಯುಕ್ತವಾಗಿರೋದು ಇನ್ನೊಂದು ಅಸಾಮಂಜಸ್ಯ. ಒಂದಿದ್ರು ಸಾಕು, ಒಂದಿದ್ರೆ ಒಂದು ಇದ್ದೇ ಇರುತ್ತೆ. 2 ದಳ, ಒಂದು ಕಾಯಿನ ಅಂದ್ರೆ 2 ಫೇಸಸ್ ಇರ್ಬೇಕಲ್ಲ, ಹಾಗೆ. ಅದಕ್ಕೆ ವಿಮರ್ಶೆ ಮಾಡಿದಾಗ ಸರ್ವಜ್ಞತ್ವಾದಿಕೈ ಸರ್ವೈ ಗುಣೈ ಯುಕ್ತಂ ಸದಾಶಿವಂ. ಸರ್ವಜ್ಞತ್ವಾದಿಕೈ ಸರ್ವೈ ಗುಣೈ ಯುಕ್ತಂ ಸದಾಶಿವಂ ಜಗದ್ವಿಚಿತ್ರ ರಚನಾಕರ್ತಾರಂ ದೋಷವರ್ಜಿತಂ ಆಹುಹು. ಅವ್ರು ಹೀಗೆ ಹೇಳ್ತಾರೆ, ಎಲ್ಲಾ ಗುಣಪೂರ್ಣರಾಗಿದ್ದಾರೆ, ದೋಷ ದೂರರಾಗಿದ್ದಾರೆ. ಆದ್ರಿಂದ ಆ ಮತವೇ ಸರಿ ಅಂತ ಅವ್ರ ವಾದ. ಪಾಶುಪತಾಸ್ತತ್ರ ಬಹುಶ್ರುತಿ ವಿರೋಧತಃ. ಅದನ್ನು ನೀವು ಹೇಳ್ತೀರಷ್ಟೇ, ಆದ್ರೆ ಶ್ರುತಿಗಳಲ್ಲಿ ಏನಾಗಿದೆ ಆಗಿಲ್ಲ. ಅವ್ರ ಮತದ ಪ್ರಕಾರ ಅವರು ಸುಪ್ರೀಂ ಮೋಸ್ಟ್ ಸರ್ವೋತ್ತಮರು. ಆದರೆ ನೀವು ಹೇಳ್ತಕ್ಕಂತಹ ಮತಕ್ಕೆ ವೇದಗಳ ವಿರೋಧ ಇದೆ. ನಮಗೆ ವೇದಗಳ ಸಮ್ಮತಿ ಇದೆ, ವಿಷ್ಣು ಸರ್ವೋತ್ತಮ ಅಂತ ಹೇಳೋದಕ್ಕೆ ಹೊರಟಾಗ ನಿಮಗೇನಿಲ್ಲ, ಅದಿಲ್ಲ. ಏನೇನಿದೆ ಅಂತ ಹೇಳ್ತಾರೆ. ನೋಪಾದೇಯಂ ಮತಂ ತಸ್ಯ ಮತಂ. ಯಾಕೆ? ಶಾಸ್ತ್ರ ಯೋನಿತ್ವ. ದೇವರನ್ನು ತಿಳ್ಕೊಳ್ಳೋದಕ್ಕೆ ಆಧಾರ ಯಾವುದು? ಆ ಶಾಸ್ತ್ರ ಹೇಳ್ತಾ ಇದೆ, ಅವರಲ್ಲಿ ಸಾಮಂಜಸ್ಯ ಇಲ್ಲ ಅಂತ ಹೇಳ್ತಾ ಇದೆ. ನೋಪಾದೇಯಂ ಮತಂ ಹಿ ಅಸ್ಯ ದೇವಸ್ಯ ಸ್ತುತಿ ಕರ್ತಗಂ. ಎಲ್ಲ ಶ್ರುತಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ, ಎಷ್ಟು ಶ್ರುತಿಗಳಿವೆ ಅಂತ ಹೇಳಿ. ಇದರ ಮಹಾಭಾರತ ತಾತ್ಪರ್ಯ ನಿರ್ಣಯದೊಳಗೆ ಮೊದಲನೇದಲ್ಲಿ ಕೋಟ್ ಮಾಡಿದ್ದಾರೆ. ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ. ಮೊದಲನೇದೇನು ಅಂದ್ರೆ, ರುದ್ರದೇವರು ತಮ್ಮ ಹಿರಿಮೆಯನ್ನ ಪಡೆದಿದ್ದ ಯಾರಿಂದ? ವಿಷ್ಣುವಿನಿಂದ ಅಂತ ಹೇಳಿದ್ರೆ ಯಾರು ದೊಡ್ಡವರಾದ್ರೀಗ? ಬರಲಿಲ್ಲ. ಅದೇ ರೀತಿನೇ ಸ್ತುತಂ ಗರ್ತಸದಂ ಯುವಾನಂ ಹೇಳ್ತಾರೆ ರುದ್ರದೇವರಿಗೆ. ಗರ್ತಸದಂ ಸದಾ ಯುವಾನಂ. ನಿಮ್ಮ ಹೃದಯ ಗುಹೆಯಲ್ಲಿ ಇದ್ದಾರಲ್ಲ ಅಂತ ನರಸಿಂಹದೇವರನ್ನು ಆರಾಧನೆ ಮಾಡಿ ಇದ್ದ ಬ್ರಹ್ಮದೇವ್ರ ಉಪದೇಶವನ್ನು ಮಾಡ್ತಾರೆ. ಅಂದ್ಮೇಲೆ ಏನಾಯ್ತು ಇಲ್ಲಿಗ? ಬ್ರಹ್ಮದೇವ ದೊಡ್ಡವರಾಗ ಉಪದೇಶ, ಅವ್ರು ದೊಡ್ಡವರಾಗ. ವಿಷ್ಣು ದೊಡ್ಡವರು, ಅನಂತರ ಬ್ರಹ್ಮದೇವರು ದೊಡ್ಡವರು, ಅವಂತರ ಇವರು ಬರ್ತಾರೆ ಹೊರತು ಅವರು ಸರ್ವೋತ್ತಮರಲ್ಲ. ಜೊತೆಗೆ ವಿಷ್ಣುವಿಗೆ ಸಮರಿಲ್ಲ, ಇವರು ಸಮರು ಬೇರೆ ಇದ್ದಾರೆ. ಯಾರು? ಗರುಡಶೇಷರು ಇದ್ದಾರೆ. ಆದ್ರಿಂದ ಇವರು ಸಾಮಂಜಸ್ಯ ಇಲ್ಲ. ಉತ್ಪಿಪೇಶ ಶಿರಸ್ತಸ್ಯ ಗಣೇಶೇ ಸತ್ಪತಿಂ ಪದಂ. ಒಂದು ಸಲ ಅವ್ರು ಏನ್ ಮಾಡಿದ್ರು, ಕೂತಿದ್ರು, ಅವರ ಧನಸ್ಸಿಟ್ಕೊಂಡು, ಆಗ ಧನಸ್ಸನ್ನ ಕಟ್ ಮಾಡಿದ್ರು. ಅವರೇ ಅಲ್ಲ, ಗುರುಪ್ರನ್ ದೇವತೆಗಳು ಕಟ್ ಮಾಡಿಸಿದಾಗ ಏನಾಯ್ತು, ಅದು ಹೊಡಿಕೊಂಡು ತಲೆ ಕತ್ತರಿಸಿ. ಗೊತ್ತಾಯ್ತಾ? ಇದು ಅಸಾಮಂಜಸ್ಯ ಇದೆ. ಗೊತ್ತಾಯ್ತಾ? ಆಮೇಲೆ ದೇವತಾ ವಿಚಾರವೇ, ಗಣೇಶನ ತಲೆ ಹೇಗೋ ಹಾಗಾಯ್ತು. ಮತ್ತೆ ಇವರಿಗೆ ಪಂಚಮುಖಾದಿಗಳು ಸರಿನೇ, ಅದು ಆ ದೋಷ ಇದೆ. ವಿಷ್ಣುವಿಗೆಲ್ಲ ಈ ರೀತಿ ಆಗಿದೆಯಾ? ಅದು ಅವ್ರದೇ ಧನಸ್ಸು, ಮತ್ತೆ ಬೇರೆಯವ್ರ ಧನಸ್ಸಲ್ಲ. ಅವ್ರದೇ ಧನಸ್ಸಿನಿಂದ ಅವ್ರಿಗೆ ಆಘಾತವೇ. ವಿಷ್ಣುವಿಗೆ ಹಾಗಾಗಿದೆಯಾ? ಇಲ್ಲ. ಪಿನಾಕವನ್ನ ರಾಮದೇವರು ಮುರಿದಿದ್ದಾರೆ, ಕೃಷ್ಣನಾಗಿಯೂ ಮುರಿದಿದ್ದಾರೆ. ಇವ್ರ ಧನಸ್ಸನ್ನು ಯಾರು ಮುರಿದಿಲ್ಲ. ಅದಕ್ಕೇನಿದೇನಿದು? ಶಾರ್ಗಿ, ಇವರ ಹಿರಿಮೆ ಆಯ್ತು. ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಬರುತ್ತೆ.
ಸತ್ಪತಿಂ ಪದಂ ಯದ್ವಿಷ್ಣೋರುಪಮಂ ಹಂತುಂ ರುದ್ರಮಾಕೃಷ್ಯತೆ ಮಯ ಧನುಷಂ ಕಾಮಯೇತಂ ತಂ ಉಗ್ರಮ್ಮ ಶಿಷ್ಯ ದೇವತಾ ಅಂಬಣಿ ಸೂಕ್ತ ಯಂ ಕಾಮಯೇತಂ ತಂ ಉಗ್ರಂ ಹೇಳ್ತಾ ಅಹಂ ರುದ್ರಾಯ ಧನುರಾತನೋಮಿ, ರುದ್ರದೇವರಿಗೆ ನಾನು ಧನುಸ್ಸನ್ನು ಎಳಿತೇನೆ. ಯಾಕೆ? ಒಂದ್ ಕಡೆಗೆ ಮಹಾಲಕ್ಷ್ಮಿಯಾಗಿ ಹೇಳೋದೊಂದು ಸೂಕ್ತ, ಇನ್ನೊಂದು ನಾರಾಯಣನ ಸೂಕ್ತ. ಅದು ಮುಖ್ಯವಾಗಿ ರಾಮದೇವರು ಯುದ್ಧಕ್ಕೆ ನಿಲ್ತಾರ, ಆಯ್ತು ಅಂತ ಧನುಸ್ಸನ್ನು ಎಳಿತಾರೆ. ಅಂದ್ಮೇಲೆ ಯಾರು ಆಮೇಲೆ ಅವರು ಇಲ್ಲಿ ಯುದ್ಧ ಮಾಡಕ್ಕಾಗಲಿಲ್ಲ, ಸೋತು ಕ್ಷಮಾಪಣೆ ಕೇಳ್ತಾರೆ. ಇವೆಲ್ಲ ಏನ್ ತೋರಿಸ್ತಾ ಇದೆ? ಸರ್ವೋತ್ತಮತ್ವಕ್ಕೆ ಭಂಗ, ಪೂಜ್ಯತ್ವಕ್ಕೆ ಭಂಗ ಬೇರೆ, ಸರ್ವೋತ್ತಮತ್ವಕ್ಕೆ ಭಂಗ ಬೇರೆ. 99 ತಗೊಂಡಿದ್ದಾರೆ ಅಂತ ತಿಳ್ಕೊಬೇಡ, 100 ಅಲ್ಲ, ಅದು ಒಂದಿಲ್ಲ ಅಂತ ಆಯ್ತಾಗ. ಅದೇ ರೀತಿಯಲ್ಲಿ ಇವರಿಗೆ ಅದಕ್ಕಿಂತ ಬಹಳ ಕಡಿಮೆ ಇರೋದ್ರಿಂದ ಏನಂತ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮರು ಹೌದು, ಉತ್ತಮರಲ್ಲ ಅಂತ ಹೇಳಲೇಬಾರ್ದು. ಉತ್ತಮರು ಹೌದು, ಸರ್ವೋತ್ತಮರಲ್ಲ, ಜೀವೋತ್ತಮರು ಅಲ್ಲ. ಇದು ಪಾಯಿಂಟ್. ಶಿಷ್ಟಾದ್ರೆ ಲಿಂಗ ದೇವತೆಗಳು, ಲಿಂಗದಲ್ಲಿ ಆರಾಧನೆ, ಮೂರ್ತಿ ಪೂಜೆ ಇಲ್ಲ. ರುದ್ರದೇವರಿಗೆ ಮೂರ್ತಿ ಪೂಜೆ ಇಲ್ಲ. ಆದ್ರೆ ವಿಷ್ಣುವಿಗೆ ಎಲ್ಲಾ ರೀತಿ ಪೂಜೆನೂ ಇದೆ. ಅನಂತೇಶ್ವರ ಲಿಂಗ ನಾರಾಯಣ, ಶಂಕರನಾರಾಯಣ ಅಂತಿದೆ, ಅಲ್ಲೂ ಲಿಂಗನೇ. ಆದ್ರಿಂದ ದೋಷ ಇಲ್ಲ. ಆದ್ರೆ ಅವ್ರಿಗೆ ಹಾಗಲ್ಲ, ಲಿಂಗ ಪೂಜೆ ಆಗಬೇಕು ಅಂತ ಶಾಪ ಇದೆ. ಆ ಶಾಪ ನಿಮಿತ್ತ ಆ ಒಂದು ವಿಶೇಷವಾದ ವಿಧಿಯ ಪ್ರಾರಂಭ ಅವರಿಗಿತ್ತ. ಆದ್ರಿಂದ ಆ ರೀತಿ ಪೂಜಿತರಾಗ್ತಾ ಇದ್ದಾರೆ. ಎಲ್ಲಿದೆ? ಏಕಾದಶ ರುದ್ರ ತಾನೇ ಇರೋದು. ಏಕಾದಶ ರುದ್ರ 11 ಜನ ಇಲ್ವೇನೋ, ಬಹುವಚನ ಬಂತಲ್ಲ. ಅವರೆಲ್ಲರಿಗೂ ಹಾಗೇನೆ ಪ್ರಾಧಾನ್ಯ ಇವರಿಗೆ. ರುದ್ರಾಣಾಂ ಶಂಕರಶ್ಚಾಸ್ಮಿ ಧನುರ್ಯಂ ಕಾಮಯೇ ತಂ ತಂ ಉಗ್ರಮ್ಮ ಶಿಷ್ಣ ದೇವತಾ. ಧನ್ ಶಿಷ್ಟ ದೇವಾನ್ ಏಕೋ ಅಸೌ ಆಸೀನ್ ನಾರಾಯಣ ಪರಹ ಅಂತವರನ್ನ ಪ್ರಸಂಗ ಬಂದಾಗ ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಸಂಹಾರ ಮಾಡ್ತಾನ. ಅವರೆಲ್ಲ ಕೂಡ ತಸ್ಮಾತ್ ರುದ್ರ ಸಂಪ್ರಸಾದ ಜಾಭೂತಾಂ ವೈಷ್ಣವಂ ಮಖಂ. ಕರೆಯ ರುದ್ರದೇವರು ಪರಮಾತ್ಮರ ಪ್ರಸಾದ ಪಡೆದು ವೈಷ್ಣವ ಯಜ್ಞವನ್ನ ಮಾಡಿದರು. ಯಜ್ಞೇನ ಯಜ್ಞಮಯಜಂತ, ಪುರುಷ ಸೂಕ್ತದಲ್ಲಿ ಯಜ್ಞೇನ ಯಜ್ಞಮಯಜಂತ, ಎಲ್ಲಾ ದೇವತೆಗಳು ಸೇರಿ ಯಜ್ಞನಾಮಕ ಭಗವಂತರನ್ನ ಆರಾಧನೆ ಮಾಡಿದರು. ಅದರಲ್ಲಿ ಯಾರು ಸೇರಿದ್ದಾರೆ? ರುದ್ರದೇವರು ಸೇರಿದ್ದಾರೆ. ಇವೆಲ್ಲ ಏನ್ ತೋರಿಸ್ತಾ ಇದೆ? ಅವರ ಸರ್ವೋತ್ತಮತ್ತು ಭಂಗ ಬರ್ತಾ ಇದೆ. ಪುರುಷ ಆಫೀಸ್ನಲ್ಲೇ ಇರ್ತಾರೆ, ಇಲ್ಲ ಚೀಫ್ ಬೇರೆ ಇದ್ದಾರೆ ಅಂತ ಹೇಳ್ತೀವಿ. ಇವರು ಆಫೀಸರ್ ಹೌದು, ಡೆಪ್ಯೂಟಿ ಆಗಿದ್ರು ಕೂಡ ಏನಲ್ಲ, ಚೀಫ್ ಅಲ್ಲ ಅವರು. ಆ ದೃಷ್ಟಿಯಲ್ಲಿ ಜನ ನಿಂದೆ ಅಂತ ತಿಳ್ಕೊಂಡ್ಬಿಟ್ಟು ನಿಂದೆ ಮಾಡ್ತಾ ಇಲ್ಲ. ಅವರ ಲಿಮಿಟೇಷನ್ ಹೇಳೋದು ಬೇರೆ, ನಿಂದೆ ಮಾಡೋದು ಬೇರೆ. ಈಚೆ ದಹಿ ನಿಂದಾ ನ್ಯಾಯ ಅಂತ ಒಂದು ನ್ಯಾಯ. ದಹಿ ನಿಂದ್ಯಂ ನಿಂದಿತುಂ ಪ್ರವರ್ತತೆ ಕಿಂತು ಸ್ತುತ್ಯಂ ಸ್ತೋತುಮಪಿ. ದಹಿ ನಿಂದಾ ನ್ಯಾಯದಲ್ಲಿ ಸ್ತೋತ್ರ ಭಾಗನೂ ಇದೆ, ನಿಂದೆ ಭಾಗನೂ ಇದೆ. ಸ್ತೋತ್ರ ಭಾಗವೆಲ್ಲ ಗುಣಗಳನ್ನ ಹೇಳುತ್ತೆ, ದೋಷಗಳನ್ನ ಅದೇ ಹೇಳುತ್ತೆ. ವಿನಾಯಕ ವಕ್ರತುಂಡ ಮಹಾಕಾಯ, ವಕ್ರತುಂಡ ಗುಣನೋ ದೋಷನೋ? ದೋಷ. ಆದರೆ ಮಹಾಕಾಯನೂ ದೋಷದೇ. ಆದರೆ ಅದೆಲ್ಲ ದೇವರ ಆರಾಧನೆಗೆ ಅದರಿಂದ ವಿಘ್ನ ಮಾಡಿಕೊಡೋದೇನೆ, ಒಳ್ಳೇದಕ್ಕೆ ಉಪಯೋಗಿಸಿದ್ರಿಂದ ಏನಾಯ್ತದ? ಪೂಜ್ಯವಾಯ್ತು. ಇತ್ಯಾದಿ ಶ್ರುತಿ ಸಾಮರ್ಥ್ಯಾತ್ ಪಾರತಂತ್ರಂ ಜನಿಸ್ಮೃತಿ. ಆಮೇಲೆ ಯೋ ಭೂತಾನಾವಧಿಪತಿ, ಭೂತಾನಾವಧಿಪತಿ ಸರ್ವಪತಿ ಅಲ್ಲ, ಅವರು ಭೂತಗಳ ಅಧಿಪತಿ ಅಷ್ಟೇ ಹೊರತು ಸರ್ವಪತಿಗಳಲ್ಲ. ರುದ್ರ ತಂತಿಚರೋ ವೃಷ, ಅವರು ಎಂಥವರವರು? ವೃಷಭ ವಾಹನರು. ಇವೆಲ್ಲ ಸೇರ್ಕೊಂಡ್ಬಿಟ್ಟಾಗ ಅವರಿಗೆ ಸರ್ವೋತ್ತಮತ್ವಕ್ಕೆ ಧಕ್ಕೆ ಬಂತು. ಆದ್ರಿಂದ ಪಾಶುಪತ ಮತ ಸರಿಯಲ್ಲ. ಇತ್ಯಾದಿ ಶ್ರುತಿ ಸಾಮರ್ಥ್ಯಾತ್ ಪಾರತಂತ್ರಂ ಜನಿರ್ಮೃತಿ ಪರಾಧೀನ ಪದ ಪ್ರಾಪ್ತಿ ಅಜ್ಞತ್ವಂ ಪ್ರಳಯೇ ಅಭವಃ ಪ್ರತೀಯಂತೆ ಸದೋಷತ್ವಾತ್ ನ ಈಶಃ ಪಶುಪತಿಸ್ತತಃ. ಇಷ್ಟೊಂದು ಘಟ್ಟಗಳು ಏನೇನು ಹೇಳಿದಾಗಾಯ್ತು ಈ ಶ್ರುತಿಗಳಲ್ಲಿ ಅಂದ್ರೆ, ಇತ್ಯಾದಿ ಶ್ರುತಿ ಸಾಮರ್ಥ್ಯಾತ್, ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಕಾರಣದಿಂದ, ಶ್ರುತಿಯ ಸಮರ್ಥನೆ ಇರೋದ್ರಿಂದ, ಶ್ರುತಿಯ ಸಮರ್ಥನೆ ಪ್ರಮಾಣ ಇರೋದ್ರಿಂದ ಪಾರತಂತ್ರಂ ಅವ್ರಿಗೇನು ಬಂತು? ಪಾರತಂತ್ರ್ಯ ಇದೆ, ಸ್ವಾತಂತ್ರ್ಯ ಮೊದಲೇ ಮುಖ್ಯವಾದ್ದೇ ಹೋಯ್ತು. ಚೀಫ್ ಅನ್ನೋ ಪದದಲ್ಲಿ ಉಳಿದವರಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ಅರ್ಥ. ಜನಿಹಿ ಹುಟ್ಟಿದೆ ಅವರಿಗೆ. ಎಲ್ಲಿ? ಬ್ರಹ್ಮದೇವರ ಭ್ರೂಮಧ್ಯದಿಂದ ಹುಟ್ಟಿದೆ. ಅದನ್ನ ಮೋಹನ್ ಅಂತ ಕರೆದಿಲ್ಲ. ಬಸದೇವ ಕೆಲವು ಕೃಷ್ಣ ಅಂತ ಹೇಳಿದ್ರೆ ಮೋಹ ಅಂತ ಕರೆದು ಬಿಟ್ರು, ಇದನ್ನ ಹಾಗೆ ಕರೆದಿಲ್ಲ. ಜನಿಹಿ ಮೃತಿಹಿ, ಮತ್ತೆ ಮೃತಿ ಇದೆ. ಪ್ರಳಯ ಕಾಲದಲ್ಲಿ ಅವರನ್ನ ಪರಮಾತ್ಮ ನರಸಿಂಹ ರೂಪದಿಂದ ಸಂಹಾರ ಮಾಡ್ತಾರೆ. ಪರಾಧೀನ ಪದ ಪ್ರಾಪ್ತಿ. ರುದ್ರದೇವರು
ಕೃತ್ಯವಾಸನೆ ಹಿಂದಿನ 40 ಕಲ್ಪ ಸಮೀರನ ಶಿಷ್ಯತ್ವ ವಹಿಸಿ ಶಿಕ್ಷಣಾಗಮಾರ್ಥಗಳೋದಿ ಜಲಧಿಯೊಳು ಮತ್ತೆ ಪುರುಷೋತ್ತಮರ ಪುರಿಯಂಗ ಪದ ವೈದಿದೆಯೋ ಮಹಾದೇವ ಅಂತ ಹೇಳಿದ್ರಿಂದ 10 ಕಲ್ಪದಿ ತಪವಗೈದಾದಿತ್ಯರೊಡ ಉತ್ತಮದೆನಿಸಿ ಪುರುಷೋತ್ತಮರ ಪರ್ಯಂಕ ಪದ ವೈದಿದೆಯೋ ಮಹಾದೇವ ಪದಪ್ರಾಪ್ತಿ ಇದೆ ಅವರಿಗೆ. ಗೊತ್ತಾಯ್ತಾ? ಅವ್ರಿಗೆ ಎಷ್ಟು ಪದಪ್ರಾಪ್ತಿ ಇದ್ದಿಲ್ಲ. ಇವೆಲ್ಲ ಏನಿದೆ ಮೈನಸ್ ಪಾಯಿಂಟ್. ಅಪಾಯಿಂಟೆಡ್ ಅಂದ ಮೇಲೆ ಓನರ್ ಅಲ್ಲ. ಅಪಾಯಿಂಟೆಡ್ ಪರ್ಸನ್ ಯಾವಾಗ ಏನಾಗಿರ್ಬೇಕು? ಓನರ್ಗೆ ಅಧೀನನಾಗಬೇಕು. ಜನಿಯರು ವೃತ್ತಿ ಆಮೇಲೆ ಪರಾಧೀನ ಪದಪ್ರಾಪ್ತಿ ಅಜ್ಞತ್ವಂ ಗೊತ್ತಾಗ್ಲಿಲ್ಲ. ಏನು ರಾಮದೇವರು ಏನ್ ಮಾಡಿದ್ರು ಗೊತ್ತಾಗದೆ ನನ್ನ ಭಕ್ತನ ಕೊಂದುಬಿಟ್ಟಿಯ ರಾಮ, ನಾವು ಯುದ್ಧಕ್ಕೆ ಬರ್ತೀವಿ. ಅಜ್ಞತ್ವಂ ಮತ್ತು ಅದೆಲ್ಲ ಈಗ ಬೇಡ, ಆ ಗಲಾಟೆ ಬೇರೆ ಅದು ಬಹಳ ಡಿಸ್ಕಷನ್ ಇದೆ ಅದರ ಬಗ್ಗೆ. ಇದು ನಿಂತೋಗ್ಬಿಡುತ್ತದೆ. ಅದ ಆಮೇಲೆ ಅಜ್ಞತ್ವಂ ಪ್ರಳಯೇ ಅಭವ. ಹಳೆಯ ಕಾಲದಲ್ಲಿ ಇರಲಿಲ್ಲ ಅವ್ರು ಯಾರು ಕೂಡ. ಇಬ್ರೇ ಲಕ್ಷ್ಮೀನಾರಾಯಣರಿಬ್ರೇ ಲಕ್ಷ್ಮೀ ಭುಜಾಂತರಗತಃ ಸರತೋಪಿ ಜಾಗ್ರೆ. ಅಜ್ಞತ್ವಂ ಪ್ರಳಯೇ ಅಭವ. ಪ್ರತಿ ವಿಷ್ಟು ಒಂದೇ ಕಡೆ ಪಟ್ಟಿ ಮಾಡಿಬಿಟ್ರು. ವೆರಿ ಎಷ್ಟು ಆಚಾರ ಬರವಣಿಗೆ ಎಷ್ಟು ಪರ್ಫೆಕ್ಟ್ ಇರ್ತದೆ, ಎಷ್ಟು ಕಾಂಪ್ಯಾಕ್ಟ್ ಇರ್ತದೆ ನೋಡ್ಬೇಕು. ಏನ ಅದೇ ಕೋಟ್ ಮಾಡಿ ಅಷ್ಟೇ ಲಾಸ್ಟ್. ಇನ್ನೂ ಇಷ್ಟೇ ಇಲ್ಲ, ಇನ್ನು ಬೇಕಾದಷ್ಟಿದೆ. ಹೌದು, ಅಶ್ವತ್ಥಾಮ ರೂಪದಿಂದ ಮಾಡಿದವರು ಎಷ್ಟೊಂದಿದೆಯಲ್ಲ, ಅದೆಲ್ಲ ಹೇಳಲಿಲ್ಲ. 3 ರೂಪದಿಂದ ಮಾಡಿದ್ದೇನೆ ಹೇಳ್ತಾ ಇದ್ದೇನೆ. ಅವತಾರ ಪ್ರಸಕ್ತಿ ಏನಿಲ್ಲ. ಪರಮಾತ್ಮ ಅವತಾರ ರೂಪದಲ್ಲೂ ಏನೂ ಇಲ್ಲ, ಇದರಲ್ಲೂ ಏನೂ ಇಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಹೇಳಲೇಬೇಕಾಗಿ ಅದಕ್ಕಿಂತ ಕಡಿಮೆ ಇರೋದ್ರಿಂದ ಅದು ಆಗ್ಲೇಬೇಕು. ಇದರಲ್ಲಿ ವಾದಿರಾಜ ಸ್ವಾಮಿ ಇದರಲ್ಲಿ ರುಕ್ಮಿಣೀಶದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ, ವಿಷ್ಣುವಿಗೆ ಅವತಾರ ರೂಪದಲ್ಲಿ ಕೆಲವು ಮೋಹನ ಮಾಡಿದ್ದಾರೆ, ಮೂಲ ರೂಪದಲ್ಲಿ ಮಾಡಿಲ್ಲ. ನೀವು ಮೂಲ ರೂಪದಲ್ಲಿ ಆಗಿದೆ ನಿಮಗೆಲ್ಲ. ಆದ್ರಿಂದಾಗಿನೇ ಇದೇನಿದು ಸರ್ವೋತ್ತಮತ್ವಕ್ಕೆ ಧಕ್ಕೆ ತರುತ್ತದೆ. ಪ್ರತೀಯಂತೆ ಸದೋಷತ್ವ ತನ್ನ ಈಶಃ ಪಶುಪತಿ ತತಃ. ಈಶಃ ಪಶುಪತಿ ತತಃ ಅಸಮಂಜಸ ಅಂತ ಅರ್ಥ. ಅಶರೀರತ್ವ ತಸ್ಯ ಸಂಬಂಧೋ ಜಗತ ಕ್ವಚಿತ್. ಮತ್ತೆ ಅವ್ರ ಪ್ರಕಾರ ಶರೀರ ಪಶುಪತಿಗೆ ಆಕಾರ ಇಲ್ಲ. ಸ್ವತಃ ತಮಗೆ ಆಕಾರ ಇಲ್ಲ, ಉಳಿದವ್ರಿಗೆ ಆಕಾರ ಏನು ಕೊಡ್ತಾರೆ. ಆ ದೃಷ್ಟಿಯಿಂದನೂ ಏನಲ್ಲ, ಅದು ಆಕಾರ ಇಲ್ಲ ಅಂದ್ರೆ ಏನು? ಎರಡರ್ಥ. ಒಂದು ಆಕಾರನೇ ಇಲ್ಲ, ಒಂದರ್ಥ ಅವ್ರ ಪ್ರಕಾರ ನಿರಾಕಾರ. ಮತ್ತೆ ಲಿಂಗ ಪೂಜೆಯಲ್ಲಿ ಪುರುಷ ಪೂರ್ತಿ ಆಕಾರ ಇಲ್ಲ. ಈ ದೃಷ್ಟಿಯಿಂದ ಅವರಿಗೆ ಸಾಮಂಜಸ್ಯ ಬರಲಿಲ್ಲ. ಆದ್ರಿಂದ ಸರ್ವೋತ್ತಮತ್ವ ಇಲ್ಲ. ಇದಿಪತಿ ಸ್ಥಿತ ಕರ್ತ ಕಾರ್ಯಂ ಕುರ್ವನ್ ಪ್ರತೀಯತೆ ತಚ ದೇಹಾದಿವತ್ ವಿಶ್ವಂ ಅಸ್ಯ ಸ್ಯಾತ್ ಭೋಗ ಸಂಭವ. ಅದು ಕರ್ತೃತ್ವೇನ ನಯುಜ್ಯೇತ ದೇಹಿನೋ ಜ್ಞಾನದೃಷ್ಟಿತಃ. ದೇಹಿಗಳಿಗೆ ಜ್ಞಾನಾದಿಗಳಿದೆ, ಎಲ್ಲ ಇದೆ. ಆದರೆ ಇವರಿಗೆ ಕರ್ತೃತ್ವಕ್ಕೆ ಇವರಿಗೆ ದೇಹನೇ ಇಲ್ಲ. ನಚ ದೇಹಾದಿವದ್ ವಿಶ್ವಂ, ದೇಹಾದಿಗಳು ಹೊಂದಿರತಕ್ಕಂಥ ಜಗತ್ತು ಸ್ಯಾತ್ ಭೋಗ ಸಂಭವ, ಇವರಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದು ಎರಡನೇ ದೃಷ್ಟಿ ಜನ್ಮಾದ್ಯಸ್ಯೇತ, ಅದಕ್ಕೆ ಬಂದಿತ್ತು. ಮೊದಲೇದೆಲ್ಲ ಬ್ರಹ್ಮಶಬ್ದ ವಾಚ್ಯತ್ವ ಹೋಯ್ತು. ಎರಡನೇದ್ರಲ್ಲಿ ಏನಾಯ್ತು? ಈಗ ಜನ್ಮಾದ್ಯ ಇವರು ಹುಟ್ಟು ಇತ್ಯಾದಿಗಳನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರಿಗೆ ದೇಹ ಆಕಾರ ಇಲ್ಲ. ದೇವರಿಗೆ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ಎಷ್ಟು ಕಂಪೇರ್ ಕಾಂಟ್ರಾಸ್ಟ್ ಮಾಡ್ಬೇಕಾಗ. ಅವ್ರ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ ಇದು. ಅವ್ರ ಪ್ರಕಾರ, ನಿಮ್ ಪ್ರಕಾರ ಇಷ್ಟೊತ್ತು ಕಣ್ಣು ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು? ಅವ್ರ ಪ್ರಕಾರ ಮಾಡ್ಬೇಕು. ಸಾಧನೆ ನಮ್ಮ ಪ್ರಕಾರ ಮಾಡ್ಬೇಕು. ಸ್ವನ್ಯಾಯೈಹಿ ಸಾಧನಂ ಕಾರ್ಯಂ ಪರನ್ಯಾಯೈಶ್ಚ ದೂಷಣ. ನಮ್ಮ ಸಿದ್ಧಾಂತವನ್ನ ನಾವು ನಮ್ಮ ಪ್ರಮಾಣಗಳಿಂದ ಸಾಧನೆ ಮಾಡಬೇಕು. ಪರಕೇರ ಸಿದ್ಧಾಂತವನ್ನ ನಮ್ಮ ಪ್ರಮಾಣಕ್ಕೆ ಹೋಗ್ತಾರೆ. ನಮ್ಮ ಪ್ರಮಾಣನ ಅವ್ರ ಪ್ರಮಾಣ ಅಂದರೆ ನಿರಾಕರಣೆ ಮಾಡಿ. ಅಧಿಷ್ಠಾನೇ ಸ್ಥಿತಸ್ಕರ್ತ ಕಾರ್ಯಂ ಕುರ್ವನ್ ಪ್ರತೀಯತೆ ನಾಶ್ಚ ಅಧಿಷ್ಠಾನ ಯೋಗೋಸ್ತಿ ಭೂತಾನಾಂ ಪ್ರಳಯೇ ತದಾ. ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಕರ್ತೃ ಆಗ್ಬೇಕಾದ್ರೆ ಒಂದು ಜಾಗ ಇರಬೇಕು. ಕಾರ್ಪೆಂಟರ್ ಬರ್ತಾನೆ, ಎಷ್ಟು ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಕೂಡ ಜಾಗ ಕೊಡೋದಿಲ್ಲ. ಇಲ್ಲಿ ಹೊರಗೆ ಮಾಡಾಗಿಲ್ಲ, ಇಲ್ಲಿ ಜಾಗ ಕೊಡೋದಿಲ್ಲ. ಫಸ್ಟ್ ಕ್ಲಾಸ್ ಕೆಲಸ ಮಾಡ್ಬೇಕು. ದುಡ್ಡು ಎಂತ ಬೇಕಾದ್ರೂ ಕೊಡ್ತಾರೆ, ಹೋಗ್ಬಿಡ್ತಾರೆ. ಇವಾಗೇನು ಸಾಧ್ಯನೇ ಇಲ್ಲ ಅಂತ. ಅವ್ರಿಗೆ ಅಧಿಷ್ಠಾನ ಎಲ್ಲಿ ಮಾಡ್ಲಿ ಹೇಳಿ ಅಂತ ಕೇಳ್ತಾರೆ. ಆಕಾಶದಲ್ಲಿ ಮಾಡ್ಲಾ ಅಂತ ಕೇಳ್ತಾರೆ. ಸಾಧ್ಯ ಇಲ್ಲ. ದೇವರಿಗೆ ಬೇಕಿಲ್ಲ, ಸ್ವಾಶ್ರಯ ಸ್ವತಂತ್ರ. ಅವ್ರಿಗೆ ಇದಿಲ್ಲ, ಆದ್ರಿಂದ ಮಾಡಕ್ ಬರೋದಿಲ್ಲ. ಅಧಿಷ್ಠಾನೇ ಸ್ಥಿತ ಕರ್ತ ಕಾರ್ಯಂ ಕುರ್ವನ್ ಪ್ರತೀಯತೆ ನಾಸ್ಯ ಅಧಿಷ್ಠಾನ ಯೋಗೋ ಅಸ್ತಿ ಭೂತಾನಾಂ ಪ್ರಳಯೇತದ. ಇವರಿಗಾಗ್ಲಿ ಭೂತಾನವ ಎಲ್ಲ ಪ್ರಾಣಿಗಳಿಗೆ, ಜೀವಿಗಳಿಗೆ ಪ್ರಳಯ ಕಾಲದಲ್ಲಿ ಯಾರು ಇಲ್ಲ, ಇವ್ರಿಗೆ ಅಧಿಷ್ಠಾನನೇ ಇಲ್ಲಾಗ. ಅದೇಹ ಚೇದ ಸರ್ವಜ್ಞ ಶಿಲಾ ಕಾಷ್ಠಾದಿವತ್ಸದ ದೇಹಿ ಚೇದಂತವಾನೇವ ಯಜ್ಞ
ದತ್ತ ನಿದರ್ಶನ. ಅದಿಷ್ಟು ಕೂಡ ಇರ್ಲಿ. ನಾಳೆ ತುಂಬಾ ಮುಂದುವರೆದಿರುತ್ತೆ. ಇದೆಲ್ಲ ಯಾತಕ್ಕೆ ಪರಿಚಯ ಮಾಡಬೇಕು ಅಂದ್ರೆ, ಯಾರನ್ನೇ ಯಾರಾದ್ರೂ ಬಂದು ಈ ನಮ್ಮ ದೇವರು ಶ್ರೇಷ್ಠ ಅಂತ ಹೇಳಿದ್ರೆ ಗಲಾಟೆ ಅಲ್ಲ, ಈ ಫ್ಯಾಕ್ಟ್ಸ್ ಎಲ್ಲ ಮುಂದಿಡುದು. ಅರ್ಥ ಆಯ್ತಾ? ಈ ಫ್ಯಾಕ್ಟ್ಸ್ ಮುಂದಿಟ್ಟಾಗ ಏನಾಗತ್ತಾಗ ಉತ್ತರ ಕೊಡಕ್ ಬರೋದಿಲ್ಲ. ವಾದ ಅಂತ ಹೇಳಿದ್ರೆ ನಿಂದೆ ವಾದ ಅಲ್ಲ, ನಿಂದೆ ಮಾಡಿದ್ರೆ ಕೂಗಾಟ ಅಷ್ಟೇ. ನಿಂದೆ ಯಾವಾಗ ಮಾಡ್ತಾರೆ? ಪ್ರಮಾಣ ಇಲ್ದಾಗ ಮಾಡ್ತಾರೆ. ಅದನ್ನ ಮಾಡ್ಬಾರ್ದು. ಶೇಷಂ ಗೋಪೇನ ಪೂರೈ. ಪ್ರಮಾಣ ಇದ್ದವ್ರು ಏನ್ ಮಾಡ್ಬೇಕಾಗಿಲ್ಲ, ಅಡ್ಮಿಷನ್ ಬರ್ತಾವ ನೋಡಪ್ಪ, ಮಾರ್ಕ್ಸ್ ಕಾರ್ಡ್ ಕೊಡು, ಇದು ಕೊಡು ಅಂತ ಕೇಳ್ತಾರೆ. ಗೊತ್ತಾಯ್ತಾ? ಅವ್ನು ತಂದಿಲ್ಲ, ತಗೊಂಡ್ ಬಾ ಅಂತ ಹೇಳ್ತಾರೆ. ಬೈಯೋದು ಎಲ್ಲ ಮಾಡಕ್ ಹೋಗೋದಿಲ್ಲ, ತಗೊಂಡ್ ಬಾ. ಬರೋದೊಳಗೆ ಟೈಮ್ ನೋಡಕ್ ಬಂದ್ರೆ ಸೇರ್ಸ್ಬೇಕು. ಅವ ಇನ್ನೊಬ್ನ ಬಂದ, ಎಲಿಜಿಬಿಲಿಟಿ ಇಲ್ಲ ಅವನಿಗೆ, ನೀನು ಕೊಡ್ಲಕ್ ಆಗೋದಿಲ್ಲ ಅಂತ ಹೇಳಿ ಬೈಯೋದಿಗೆ ಏನ್ ಮಾಡ್ಬೇಕಾಗಿಲ್ಲ, ಕೊಡೋದಕ್ಕಿಲ್ಲ, ಆಗೋದಿಲ್ಲ. ಎಷ್ಟು ಜೋರಾಗಿ ಅವ್ನು ಕೂಗಾಡಿ ಇವ್ರು ಕೂಗಾಡ್ಬಾರ್ದು. ಅದಕ್ಕೆ ಇವರಿಗೆ ಪ್ರಮಾಣ ಇದೆ, ಅವನಿಗೆ ಪ್ರಮಾಣ ಇಲ್ಲ. ನೋಡೋ ರೂಲ್ಸ್ ಪ್ರಕಾರ ಕೊಡ್ಲಕ್ ಬರೋದಿಲ್ಲ ಅಷ್ಟೇ. 1000 ಸತ್ ಕೇಳಿದ್ರೆ ಅವ್ರು ಒಂದೇ ಉತ್ತರ. ಈ ರೀತಿ ಮಾತಾಡಿದಾಗ ವಿವಾದಗಳು ಬರೋದಿಲ್ಲ. ಇವರು ಹೇಳೋದಕ್ಕಿಂತ ಬಯೋದೇ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತಾಗ ಇವ್ರಿಗೂ ಪ್ರಮಾಣ ಇಲ್ಲ ಅಂತ ಆ ರೀತಿ ಮಾತಾಡೋದು. ಅಲ್ಲಿಗಿರ್ಲಿ, ಮುಂದೆ ತುಂಬಾ ವಿಷಯ ಹೇಳ್ತಾರೆ, ನಾಳೆ ಕಂಟಿನ್ಯೂ. ಹೌದು, ಪಶು ರುದ್ರದೇವರೇ. ಮತ್ತೆ ಅಶ್ವತ್ಥಾಮರು ಕೂಡ ತಮ್ಮನ್ನೇ ಪಶುವನ್ನ ಮಾಡ್ಕೊಂಡು ಯಜ್ಞ ಮಾಡಿದಾಗ ಅಸ್ತ್ರಗಳು ವಾಪಸ್ ಕೊಡ್ತಾರೆ. ಆ ರೀತಿ ಬೇಕಾಷ್ಟು ಕಡೆ ಇರೋದ್ರಿಂದ ಅದು ಬರೋದಿಲ್ಲ. ಅದೇ ಹೇಳಿದ್ದು, ಬ್ರಹ್ಮದೇವರು ಯಜ್ಞ ಮಾಡ್ತಾರೆ, ಇವರು ಪಶುವನ್ನಾಗಿ ಮಾಡ್ತಾರೆ, ಕೃಷ್ಣಾರ್ಪಣ ಅಂತ ಒಪ್ಪಿಸ್ತಾರೆ. ಸೊ 3 ಇದೆ. ಪೂಜೆ ಮಾಡಿಸ್ಕೊಂಡವರು, ಪೂಜೆ ಮಾಡಿದವರು, ಪೂಜೆಗೆ ಸಾಧನ ಆದವರು, 3 ಜನ ಇರೋದ್ರಿಂದ ಅದು ಸಾಮಂಜಸ್ಯ ಬರಲಿಲ್ಲ. ಅದೇ ಪಾದ ತೊಳೆದವನೊಬ್ಬ, ತೊಡಸಿಕೊಂಡವನೊಬ್ಬ, ಪದಜಲ ನಿರ್ಮಾಣ್ಯವನು, ಮಸ್ತಕದಲ್ಲಿ ಧರಿಸಿದವನೊಬ್ಬ, ಇವೆಲ್ಲ ಸೇರಿಸ್ಕೋಬೇಕು. ಆಚಾರ್ಯ ಯಾತಕ್ಕೆ ಶ್ರುತಿ ಮಾತ್ರ ಕೋಟ್ ಮಾಡಿದ್ರು ಅಂದ್ರೆ, ಶ್ರುತಿ ಬೇಕು ಅಂತ. ನಿಮಗೆ ಪುರಾಣ ಕೇಳಿದ ನಮ್ದು ಪುರಾಣ ತೋರಿಸ್ತೀವಿ ಅಂತ. ಶ್ರುತಿಗಳು ಎಲ್ಲರೂ ಒಪ್ಪಲೇಬೇಕಾದತ್ತ.